ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನ ಇರ್ತೀರ ಲೈಕ್ ನ್ಯೂ ಯೂಟ್ಯೂಬರ್ಸ್, ಅವ್ರಿಗೆ ಗೊತ್ತಿರಲ್ಲ ಯಾವ ಥರ ವೀಡಿಯೋನ ಅಪ್ಲೋಡ್ ಮಾಡೋದು ಆ್ಯಂಡ್ ಟೈಟಲ್ ಯಾವ ಥರ ಹಾಕೋದು, ಡಿಸ್ಕ್ರಿಪ್ಷನ್ ಯಾವ ಥರ ಹಾಕೋದು. ಕೆಲವೊಬ್ರು ಏನು ಮಾಡ್ತಾರೆ, ಟೈಟಲ್ಲೇ ಏನೋ ಒಂಥರ ಹಾಕಿರ್ತಾರೆ ಆ್ಯಂಡ್ ಡಿಸ್ಕ್ರಿಪ್ಷನ್ನೇ ಏನೋ ಒಂಥರ ಹಾಕಿರ್ತಾರೆ ಆ್ಯಂಡ್ ಟ್ಯಾಗ್ಸ್ನೇ ಏನೋ ಒಂಥರ ಹಾಕಿರ್ತಾರೆ. ಸೊ ತುಂಬ ಜನ ಯೂಟ್ಯೂಬರ್ಸ್ಗೆ ಏನಿದೆ, ಇದು ಯಾವ ಥರ ಅಪ್ಲೋಡ್ ಮಾಡೋದು ಸರಿಯಾದ ಪ್ರಾಸೆಸ್ ಅಂತ ಗೊತ್ತಿರಲ್ಲ. ಸೊ ಇವತ್ತು ಹೇಳ್ಕೊಡ್ತೀನಿ ಯಾವ ಥರ ನಾನು ಲೈವ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಹೇಳ್ಕೊಡ್ತೀನಿ ಯಾವ ಥರ ಟ್ಯಾಗ್ಸ್ ಹಾಕಬೇಕು. ಆ್ಯಂಡ್ ಟ್ಯಾಗ್ಸ್ಗೇ ಬೇರೆ ಪ್ಲೇಸ್ ಇರುತ್ತೆ, ಓಕೆನಾ. ಸೊ ಅದು ಎಲ್ಲಿ ಫೈಂಡ್ ಮಾಡಿಬಿಟ್ಟು ಎಲ್ಲ ಹಾಕಬೇಕು ನೀವು ಟ್ಯಾಗ್ಸು. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಏನೆಲ್ಲ ಆ್ಯಡ್ ಮಾಡಬೇಕು ಎಲ್ಲನೂ ಹೇಳ್ಕೊಡ್ತೀನಿ. ಆ್ಯಂಡ್ ಟೈಟಲ್ನು ಯಾವ ಥರ ಇಡಬೇಕು ನೀವು ಅದನ್ನು ಹೇಳ್ಕೊಡ್ತೀನಿ, ಓಕೆನಾ. ವೀಡಿಯೋದಲ್ಲಿ ಏನೆಲ್ಲ ಸೆಟ್ಟಿಂಗ್ ಇದೆ ನೀವು ಅಪ್ಲೋಡ್ ಮಾಡಬೇಕಿದ್ರೆ ಎಲ್ಲ ಸೆಟ್ಟಿಂಗ್ನು ಇವತ್ತು ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ವೀಡಿಯೋದಲ್ಲಿ ಲಾಸ್ಟ್ವರೆಗೂ ಇರಿ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ, ಓಕೆನಾ ಗೈಸ್. ಸೊಬ್ಬನಿಗೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ, ಓಕೆನಾ ಗೈಸ್. ಸೊ ಈಗ ನಾವು ಬಂದಿದ್ದೀವಿ, ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಅದನ್ನು ಆನ್ ಮಾಡ್ಕೋತೀನಿ. ಸೊ ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಹಾಕ್ಬಿಡ್ತೀನಿ, ಓಕೆನಾ. ಸೊ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ನಮಗೆ ಯಾವುದರಲ್ಲಿ ಅಪ್ಲೋಡ್ ಮಾಡಬೇಕಂದ್ರೆ, ಸೊ ತುಂಬ ಜನ ಏನು ಮಾಡ್ತೀರಾ, ಯೂಟ್ಯೂಬಲ್ಲಿ ಮತ್ತು YT ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀರಾ. ಸೊ ಇದರಲ್ಲಿ ನಮಗೆ ತುಂಬ ಫ್ಯೂಚರ್ಸ್ ಏನಿರುತ್ತೆ ಅದು ಸಿಗೋಲ್ಲ, ಓಕೆನಾ. ಲೈಕ್ ಎಂಡ್ ಸ್ಕ್ರೀನ್ ಆಯಿತು, ಕಾರ್ಡ್ ಆಯಿತು, ಇವೆಲ್ಲ ನಮಗೆ YT ಸ್ಟುಡಿಯೋದಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಸಿಗೋಲ್ಲ. ಕ್ರೌಮ್ ಬ್ರೌಸರಲ್ಲಿ ನಮಗೆ ಈ ಫ್ಯೂಚರ್ ಸಿಗುತ್ತೆ. ಸೊ ಕ್ರೌಮ್ ಬ್ರೌಸರಲ್ಲಿ ಯಾವ ಥರ ಅಪ್ಲೋಡ್ ಮಾಡೋ ಅಂತ ನಿಮಗೆ ಸರಿಯಾಗಿ ಪ್ರಾಸೆಸಲ್ಲಿ ಹೇಳ್ಕೊಡ್ತೀನಿ, ಓಕೆನಾ. ಸಿಂಪಲಿ ಕ್ರೌಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊತೀನಿ. ಸೊ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೀವು ಟೈಪ್ ಮಾಡಬೇಕು, ಒಂದು ಸ್ವಲ್ಪನೂ ಸ್ಪೇಸ್ ಕೊಡಬಾರ್ದು, ಓಕೆನಾ. studio.youtube.com, ಓಕೆನಾ. ಸೊ ಸ್ವಲ್ಪನೂ ಸ್ಪೇಸ್ ಕೊಡಬೇಡಿ, ಇಲ್ಲಾಂದರೆ ಓಪನ್ ಆಗೋಲ್ಲ ನಿಮ್ಮದು ಚಾನಲ್ ಏನಿದೆ ಅದು ಡೆಸ್ಕ್ಟಾಪ್ ಸೈಟಲ್ಲಿ, ಓಕೆನಾ. ಸೊ ನೋಡಿ, ಇಲ್ಲಿ ನಮ್ಮದು ಚಾನಲ್ ಏನಿದೆ ಓಪನ್ ಆಗಿಬಿಟ್ಟಿದೆ. ಸೊ ನಿಮಗೆ ಇಲ್ಲಿ ಸಣ್ಣದಾಗಿ ಕಾಣಿಸ್ತಿರ್ಬೋದು, ದೊಡ್ಡದಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಸೊ ಸ್ವಲ್ಪ ಝೂಮ್ ಮಾಡ್ಕೋತೀನಿ, ಓಕೆನಾ. ಸೊ ನಿಮಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಸೊ ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಿದೆಯಲ್ಲ, ಕ್ರಿಯೇಟ್ ಆಪ್ಷನು, ಸಿಂಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಪ್ಲೋಡ್ ಎ ವಿಡಿಯೋ ಅಂತ ಇದೆ, ಅಪ್ಲೋಡ್ ವಿಡಿಯೋ ಅಂತ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಇದು ಅಪ್ಲೋಡ್ ವಿಡಿಯೋ, ಓಕೆನಾ. ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಆಪ್ಷನ್ ಸಿಗುತ್ತೆ, ಸೆಲೆಕ್ಟ್ ಫೈಲ್ ಅಂತ. ಸಿಂಪಲಿ ನಾವೇನು ಮಾಡಬೇಕು, ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ 3 ಆಪ್ಷನ್ ಇರುತ್ತೆ, ಕ್ಯಾಮ್ರಾ, ಅದು ಇನ್ನೊಂದೇನು ರೆಕಾರ್ಡರು ಮತ್ತು ಮೀಡಿಯಾ ಪಿಕ್ಕರ್. ಸೊ ಸಿಂಪಲಿ ನಮಗೆ ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕು, ಇಲ್ಲಿ ಮೀಡಿಯಾ ಪಿಕ್ಕರ್ ಮೇಲೆ, ಓಕೆನಾ. ಸೊ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮದು ಏನು ವೀಡಿಯೋ ಇದೆ ಎಲ್ಲ ಸಿಕ್ಬಿಡುತ್ತೆ. ಇಲ್ಲಿ ನೀವು ಏನೇ ಅಪ್ಲೋಡ್ ಮಾಡಿದ್ರು ಎಲ್ಲ ವೀಡಿಯೋ ಸಿಕ್ಬಿಡುತ್ತೆ. ನನ್ನ ಎಕ್ಸಾಂಪಲ್ಗೆ ಒಂದು ಇದೇ ವೀಡಿಯೋ ಇದೆ, ಇದನ್ನೇ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ, ಓಕೆನಾ. ಸೊ ಸಿಂಪಲಿ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಬರುತ್ತೆ, ಓಕೆನಾ. ನೋಡಿ ಈ ಥರ ಬ್ಯಾಕ್ ಮಾಡ್ತೀನಿ, ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಆ್ಯಂಡ್ SD ಯಲ್ಲೂ ನಮ್ಮದು ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ, ಇಲ್ಲಿ SD HD ಯಲ್ಲೂ ಕೂಡ ಅಪ್ಲೋಡ್ ಆಗುತ್ತೆ. ಸೊ ಈ SD ಆಪ್ಷನ್ ಏನಿದೆ ನಮಗೆ YT ಸ್ಟುಡಿಯೋದಲ್ಲಿ ಅಷ್ಟು ಸಿಗೋಲ್ಲ, ಆ್ಯಂಡ್ ಯೂಟ್ಯೂಬಲ್ಲಂತೂ ಸಿಗೋದೇ ಇಲ್ಲ, ಓಕೆನಾ. ಸೊ ಕ್ರೋಮ್ ಬ್ರೌಸರಲ್ಲಿ ಸಿಗುತ್ತೆ. ಸೊ ಸಿಂಪಲಿ ಇದೆಲ್ಲ ಆಗ್ತಾ ಇದೆ, ನಮ್ಮದು ಅಪ್ಲೋಡ್ ಆಗ್ತಿದೆ. ಈಗ ನಾವು ಏನಿದೆ ಕೆಲಸ, ಏನೆಲ್ಲ ಸೆಟ್ಟಿಂಗ್ ಇದೆ ಅದನ್ನು ಈಸಿಲಿ ಆ್ಯಡ್ ಮಾಡ್ಕೋಬೋದು, ಓಕೆನಾ. ಸೊ ಟೈಟಲ್ ಎಲ್ಲ ಹಾಕಬೇಕು, ಇಲ್ಲಿ ಹಾಕಬೇಕು. ಬೈ ಚಾನ್ಸ್ ಟೈಟಲ್ ಏನು ಕೊಡ್ತಾರೆ ಅಂದರೆ, ಲೈಕ್ ನಾನು ಎಕ್ಸಾಂಪಲ್ಗೆ ನಾನು ಟೈಟಲ್ ಏನಾದರೂ ಹಾಕ್ತೀನಿ, ಹೌ ಟು ಮೇಕ್, ಇಲ್ಲಿ ನೋಡಿ ಬಿಗ್ ಲೆಟರಲ್ಲಿ ಹಾಕ್ತೀನಿ, ಮೇಕ್ ಕಾರ್ಟೂನ್ ವಿಡಿಯೋ ಇನ್ ಮೊಬೈಲ್, ಓಕೆನಾ. ಸೊ ಸಿಂಪಲಿ ಇದೊಂದು ಟೈಟಲ್ನ ಕೊಟ್ಟಿದ್ದೀನಿ. ಸೊ ಡಿಸ್ಕ್ರಿಪ್ಷನು, ಟ್ಯಾಗ್ಸ್ ಎಲ್ಲ ಹಾಕೋದು. ಸೊ ಸಿಂಪಲ್ ಇಲ್ಲಿ ನಿಮಗೆ ಕೆಳಗಡೆ ಈ ಥರ ಮಾಡಿ, ಎಲ್ಲಿ ನಮಗೆ ಟ್ಯಾಗ್ ಸಿಗುತ್ತೆ, ಒಂದು ನಿಮಿಷ, ಇದು ನಮ್ಮದು ಟೈಟಲ್, ಓಕೆನಾ. ಸೊ ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ಇಲ್ಲೇ ಆ್ಯಡ್ ಮಾಡಬೇಕು, ಓಕೆನಾ. ಸೊ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನಿಮಗೆ ಏನು ಫಸ್ಟು ಸ್ಟಾರ್ಟಿಂಗಲ್ಲಿ ಏನು ಬರೀಬೇಕು, ಇಲ್ಲಿ ನಿಮ್ಮದು ಟೈಟಲ್ ಏನಿದೆ, ಓಕೆನಾ. ಇದು ಟೈಟಲ್ ಏನಿದೆ ಅದೇ ಬರೀಬೇಕು ಸ್ಟಾರ್ಟಿಂಗಲ್ಲಿ, ನಿಮ್ಮ ಸ್ಟಾರ್ಟಿಂಗ್ ಮೇಲೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ, ಹೌ ಟು ಮೇಕ್ ಕಾರ್ಟೂನ್ ವಿಡಿಯೋ ಇನ್ ಮೊಬೈಲ್. ಇದನ್ನೇ ನೀವು, ಇದು ಟೈಟಲ್ ಏನಿದೆ ಸೇಮ್ ಇದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಮೇಲೆ ಹಾಕಬೇಕು. ಅದಾದಮೇಲೆ ಕೆಳಗಡೆ ಥರ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನಿಮ್ಗೆ ಏನು ಹಾಕಬೇಕು, ನೀವು ಯಾವ ಸೋಷಲ್ ಮೀಡಿಯಾ ಎಲ್ಲ ಯೂಸ್ ಮಾಡ್ತೀರಾ, ಲೈಕ್ ಇನ್ಸ್ಟಾಗ್ರಾಮ್ ಆಯಿತು, ಟೆಲಿಗ್ರಾಮ್ ಆಯಿತು. ಸಿಂಪಲಿ ಇಲ್ಲಿ ಫಾಲೋ ಮೀ ಆನ್ ಟೆಲಿಗ್ರಾಮ್, ಇಲ್ಲ ಇನ್ಸ್ಟಾಗ್ರಾಮ್ ಹಾಕಿ, ಇನ್ಸ್ಟಾಗ್ರಾಮ್ ಅಂತ ಹಾಕಿಬಿಟ್ಟು ಈ ಥರ 2 ಡಾಟ್ ಕೊಟ್ಬಿಟ್ಟು
ಇಲ್ಲಿ ಕೆಳಗೆ ಬಂದುಬಿಟ್ಟು ಆ ಲಿಂಕ್ ಏನಿರುತ್ತೆ ಆ ಲಿಂಕ್ನ ನೀವು ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಹಾಕಬೇಕು. ಈ ಖಾಲಿ ಜಾಗ ಬಿಟ್ಟಿದ್ದೀನಲ್ಲ ಅಲ್ಲಿ ಹಾಕಬೇಕು. ಮತ್ತು ಇಲ್ಲಿ ಕೆಳಗೆ ಬಂದರೆ ಮತ್ತೆ ಇನ್ನೊಂದು ಲಿಂಕ್ನ ಆ್ಯಡ್ ಮಾಡಿ. ಲೈಕ್ ಫಾಲೋ ಮೀ ಆನ್ ಟೆಲಿಗ್ರಾಮ್ ಅಂತ ಹಾಕ್ತೀನಿ. ಓಕೆನಾ, ಟೆಲಿಗ್ರಾಮ್. ಓಕೆನಾ, ಅದಾದಮೇಲೆ ಇಲ್ಲಿ ರೆಡ್ ಡಾಟು ಮತ್ತು ಇದು ಅದಾದಮೇಲೆ ಇಲ್ಲಿ ಕೆಳಗಡೆ ಲಿಂಕು. ಓಕೆನಾ, ಸೊ ಇಷ್ಟು ಆ್ಯಡ್ ಆದಮೇಲೆ ಯೋರ್ ಕ್ವೈರೀಸ್ ಅಂತ ಬರಿಬೇಕು. ಯೋರ್ ಕ್ವೈರೀಸ್ ಅಂದರೆ ನಾವು ಸ್ವಲ್ಪ ಟ್ಯಾಗ್ಸ್ ಕೀವರ್ಡ್ಸ್ನ ಯೂಸ್ ಮಾಡೋದು. ಕೀವರ್ಡ್ಸ್ ಅಂದರೆ ಏನು? ಕೀವರ್ಡ್ಸ್ ಅಂದರೆ ಈಗ ನಿಮ್ಮದು ಏನು ವಿಡಿಯೋ ಇದೆ ಅದು ಸರ್ಚ್ ಲಿಸ್ಟಲ್ಲಿ ಬರಬೇಕಂದ್ರೆ ನೀವು ಇಲ್ಲಿ ಕೀವರ್ಡ್ಸ್ನ ಆ್ಯಡ್ ಮಾಡಬೇಕು. ಸಿಂಪಲಿ ಯೋರ್ ಕ್ವೈರಿ ಅಂತ ಹಾಕಿ ಕ್ವೈರಿ ಯೋರ್ ಕ್ವೈರಿ ಯೋರ್ ಸರ್ಚ್ ಅಂತಲೂ ಹಾಕ್ಬೋದು. ಯೋರ್ ಸರ್ಚ್ ಡಾಟ್ ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ. ಸೊ ಯುವರ್ ಸರ್ಚಲ್ಲಿ ಏನು ಹಾಕಬೇಕು, ಎಲ್ಲಿಂದ ಸಿಗುತ್ತೆ ನಮಗೆ ಕೀವರ್ಡ್ಸು, ತುಂಬ ಡೌಟ್ ಇದೆಯಲ್ಲ ನಿಮ್ಮ ಮೈಂಡಲ್ಲಿ. ಸೊ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಯಾಕೋ ಕ್ಯಾಮ್ರಾ ತುಂಬಾ ಬೆಂಡ್ ಆಗಿಬಿಟ್ಟಿದೆ, ಸರಿ ಇಟ್ಕೊಳ್ಳೋಣ. ಓಫೋ, ಸೊ ಯೋರ್ ಕ್ವೈರೀಸಲ್ದು ಅಂದರೆ ಯೋರ್ ಕ್ವೈರೀಸಲ್ಲಿ ಏನು ಬರಿಬೇಕು? ಯೋರ್ ಕ್ವೈರೀಸ್ ಆದರೂ ಆಯಿತು, ಯೋರ್ ಸರ್ಚ್ ಆದರೂ ಆಯಿತು. ಏನು ಬರಿಬೇಕಿಲ್ಲಿ? ಇದರದ್ದು ಕೀವರ್ಡ್ ನಮಗೆ ಎಲ್ಲಿ ಸಿಗುತ್ತೆ? ಸೊ ಎಲ್ಲಿ ಸಿಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸಿಂಪಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಗೂಗಲ್ಗೆ ಹೋಗಿಬಿಟ್ಟು ಇಲ್ಲಿ ನಾವೇನು ಟೈಪ್ ಮಾಡಬೇಕು? ರ್ಯಾಪಿಡ್ ಟ್ಯಾಗ್ಸ್. ಸೊ ರ್ಯಾಪಿಡ್ ಟ್ಯಾಗ್ಸ್ ಅಂತ ಬರೀರಿ. ಇಲ್ಲಿ ಬಂದುಬಿಟ್ಟು ನಮಗೆ ಏನು ಟ್ರೆಂಡಿಂಗಲ್ಲಿದೆ ಟ್ಯಾಗ್ಸು ಆ್ಯಂಡ್ ಈಗ ಯಾರೆಲ್ಲ ಸರ್ಚ್ ಮಾಡ್ತಿದ್ದಾರೆ ಆಡಿಯನ್ಸು, ಆ ಟ್ಯಾಗ್ಸು ಕೀವರ್ಡ್ಸ್ ಎಲ್ಲ ಕೊಟ್ಬಿಡುತ್ತೆ. ಟ್ಯಾಗ್ಸು ಕೀವರ್ಡ್ಸು ಸೇಮ್ ಆ್ಯಕ್ಚುಲಿ, ನಾವು ಯೂಸ್ ಮಾಡೋದು ಡಿಫ್ರೆಂಟ್ ಟೈಪಲ್ಲಿ ಯೂಸ್ ಮಾಡಬೇಕು. ಸಿಂಪಲಿ ಇಲ್ಲಿ ರ್ಯಾಪಿಡ್ ಟ್ಯಾಗ್ಸ್ ಇದೆಯಲ್ಲ, ಇದನ್ನು ಓಪನ್ ಮಾಡ್ಕೊಂಡಿದ್ದೀರಾ. ನಾನು ಬಂದುಬಿಟ್ಟು ವೀಡಿಯೋ ಅಪ್ಲೋಡ್ ಇದೇ ಥರ ಮಾಡೋದು. ಓಕೆನಾ ಗೈಸ್? ಸೊ ಸಿಂಪಲಿ ರ್ಯಾಪಿಡ್ ಟ್ಯಾಗಲ್ಲಿ ಇಲ್ಲಿ ನಿಮ್ಮ ಟೈಟಲ್ ಏನಿದೆ, ಈಗ ನಾವು ಟೈಟಲಲ್ಲಿ ಏನು ಬರೆದ್ವಿ ಅದನ್ನು ನಾವಿಲ್ಲಿ ಆ್ಯಡ್ ಮಾಡಬೇಕು. ಏನು ಬರೆದ್ವಿ ನಾವು ಟೈಟಲಲ್ಲಿ? ಹೌ ಟು ಮೇಕ್ ಕಾರ್ಟೂನ್ ವಿಡಿಯೋ ಇನ್ ಮೊಬೈಲ್. ಸೊ ಇದು ನಮ್ಮ ಟೈಟಲ್ ಇತ್ತು. ಸೊ ನಿಮ್ಮ ಟೈಟಲ್ ಏನಿದೆ ಆ ಟೈಟಲ್ನ ಇಲ್ಲಿ ಹಾಕಬೇಕು. ಹಾಕಾದ್ಮೇಲೆ ಕೆಳಗಡೆ ಸಿಂಪಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ವಿದಿನ್ ಎ ಸೆಕೆಂಡಲ್ಲಿ ನಿಮ್ಮದು ಏನಿದೆ ಟ್ಯಾಗ್ಸು ಮತ್ತು ಕೀವರ್ಡ್ಸು ಎರಡು ಬಂದುಬಿಟ್ಟು ನಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಇದು ಎರಡು ಟ್ಯಾಗ್ಸ್ನು ಇದೇ ಥರ ಹಾಕೋದು, ಯಾವ ಥರ ಹಾಕೋದಂತ ಮುಂದಕ್ಕೆ ಹೇಳ್ಕೊಡ್ತೀನಿ ಟ್ಯಾಗ್ಸ್ನ. ಸಿಂಪಲಿ ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಿದೆಯಲ್ಲ ಕಾಪಿ ಟ್ಯಾಗ್ಸ್ ಅಂತ, ಇದನ್ನು ಕಾಪಿನ ಮಾಡ್ಕೋಬೇಕು. ಓಕೆನಾ, ಸಿಂಪಲಿ ಕಾಪಿ ಮಾಡ್ಕೊಂಡಾದಮೇಲೆ ಈಗ ಬ್ಯಾಕ್ ಟು ನಾವು ಎಲ್ಲಿ ಬರೋಣ? ನಮ್ಮದು ಕ್ರೋಮ್ ಬ್ರೌಸರ್ಗೆ ಬರೋಣ. ಈಗ ಯೋರ್ ಸರ್ಚಲ್ಲಿ ಓಕೆನಾ, ಈಗ ನಾವು ಏನು ಕಾಪಿ ಮಾಡಿದ್ವಿ ಅದೇನು ಸಿಂಪಲಿ ಈ ಥರ ಪೇಸ್ಟ್ನ ಮಾಡಬೇಕು. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಕ್ನ ನೋಡ್ಕೊಳ್ಳಿ. ಇಲ್ಲಿ ಗೈಸ್ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ರೌಂಡಾಗಿ, ಈ ಚುಕ್ಕಿನೆಲ್ಲ ರಿಮೂವ್ ಮಾಡಬೇಕು. ಓಕೆನಾ, ಈ ಚುಕ್ಕಿ ಇದೆಯಲ್ಲ ಇದನ್ನು ರಿಮೂವ್ ಮಾಡಬೇಕು. ಗೊತ್ತಾಯ್ತಲ್ಲ? ಒಂದ್ಸಲ ರಿಮೂವ್ನ ಮಾಡಿಬಿಡ್ತೀನಿ, ಯಾವ ಥರ ಆ್ಯಡ್ ಆಗುತ್ತೆ ನೋಡ್ಕೊಳ್ಳಿ. ಈ ಥರ ರಿಮೂವ್ ಮಾಡಿ. ಎಲ್ಲ ಡಾಟ್ ಏನಿದೆ, ಇನ್ವೆಂಟೆಡ್ ಕಾಮ ಏನಿದೆ ಅದನ್ನೆಲ್ಲನೂ ರಿಮೂವ್ ಮಾಡೋಣ. ಎಲ್ಲೆಲ್ಲಿ ಆ್ಯಡ್ ಮಾಡಿದರೆ ಎಲ್ಲನೂ ನಾವು ರಿಮೂವ್ ಮಾಡೋಣ. ಇಲ್ಲಾಂದರೆ ಮಿಸ್ಲೀಡಿಂಗ್ ಮೆಟಾಡೇಟಾ ಬಂದುಬಿಡುತ್ತೆ ಆಮೇಲೆ ನಮಗೆ, ಇದು ರಿಮೂವ್ ಮಾಡಿಲ್ಲ ಅಂದರೆ. ಕಾಮನ್ನ ಯೂಸ್ ಮಾಡಬಾರ್ದು ನಮಗೆ. ಓಕೆನಾ, ಸೊ ಸಿಂಪಲ್ಲಿ ನಾವು ಇಲ್ಲಿ ರಿಮೂವ್ ಮಾಡ್ಕೋತಾ ಇದ್ದೀನಿ. ಬೈ ಚಾನ್ಸ್ ಎಲ್ಲಾದರೂ ಮಿಸ್ ಆದರೆ ಏನು ಪ್ರಾಬ್ಲಮ್ ಇಲ್ಲ, ಜಾಸ್ತಿ ಡಾಟ್ ಇರಬಾರ್ದು. ಓಕೆನಾ, ಸೊ ಈ ಥರ ಬಂದುಬಿಟ್ಟು ನೀವು ಹಾಕಬೇಕು. ಯಾವುದೇ ನೀವು ಲೈಕ್ ಡಿಸ್ಕ್ರಿಪ್ಷನ್ ಏನಾದರೂ ಬರಿತಾ ಇದ್ದರೆ, ಟ್ಯಾಗ್ಸ್ ಏನಾದರೂ ನೀವು ಇಲ್ಲಿ ಹಾಕ್ತಾಯಿದ್ರೆ, ಟ್ಯಾಗ್ಸ್ ಎಲ್ಲ ಇದೆ ಆ್ಯಕ್ಚುಲಿ ಕೀವರ್ಡ್ಸು. ಟ್ಯಾಗ್ಸ್ ಎಲ್ಲ ಹಾಕೋದಂತ ನಿಮಗೆ ಹೇಳ್ತೀನಿ. ಟ್ಯಾಗ್ಸಿಗೆ ಬೇರೆ ಸಪ್ರೇಟ್ ಜಾಗ ಇದೆ, ನೀವು ಅಲ್ಲಿ ಹಾಕಬೇಕು ಟ್ಯಾಗ್ಸ್ ಎಲ್ಲ. ಓಕೆನಾ, ಸೊ ಫೈನಲಿ ಎಲ್ಲ ಆಗಿದೆ ನೋಡಿ ಗೈಸ್. ಸೊ ಎಲ್ಲ ಬಂದುಬಿಟ್ಟು ಆಗಿದೆ. ಸೊ ಎಲ್ಲ ಇದು ಕಂಪ್ಲೀಟ್ ಆಗಿದೆ, ಇದು ರೈಟ್. ಓಕೆನಾ, ಇದೇ ಥರ ನೀವು ಯೂಸ್ ಮಾಡಬೇಕು. ಅದಾದಮೇಲೆ ಹ್ಯಾಶ್ಟ್ಯಾಗು, ಈ ಕೆಳಗಡೆ ಸ್ಪೇಸ್ ಕೊಟ್ಬಿಟ್ಟು ಹ್ಯಾಶ್ಟ್ಯಾಗ್ ಹಾಕಿ. ಹ್ಯಾಶ್ಟ್ಯಾಗ್ ಹಾಕಿಬಿಟ್ಟು ಫಸ್ಟು ನಿಮ್ಮ ನೇಮ್ ಏನಿದೆ ಅದನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಹ್ಯಾಶ್ಟ್ಯಾಗಲ್ಲಿ ಬರುತ್ತೆ ನಿಮಗೆ. ಇಲ್ಲಿ ಸ್ಟಾರ್ಟಿಂಗಲ್ಲೇ ನನ್ನ ನೇಮ್ ಇದೆ ಹ್ಯಾಶ್ಟ್ಯಾಗಲ್ಲಿ. ಫಸ್ಟು ನನ್ನ ಚಾನಲ್ ನೇಮ್ದು ಹ್ಯಾಶ್ಟ್ಯಾಗ್ ಹಾಕ್ಬಿಡ್ತೀನಿ. ಅದಾದಮೇಲೆ ಇಲ್ಲಿ ಇಲ್ಲಿ ಸ್ಪೇಸ್ ಕೊಡಬಾರ್ದು. ಹೌ ಟು ಮೇಕ್ ಕಾರ್ಟೂನ್ ವಿಡಿಯೋ
ಓಕೆನಾ. ಮತ್ತು ಸ್ಪೇಸ್ ಕೊಟ್ಬಿಟ್ಟು ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಕಾಪಿ ಪೇಸ್ಟ್ ವಿಡಿಯೋ ಓಕೆನಾ. ಮತ್ತು ಇಲ್ಲಿ ಸ್ಪೇಸ್ ಕೊಟ್ಬಿಟ್ಟು ಇನ್ನೊಂದು ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಇನ್ನೊಂದು ಏನಾದರೂ ಹ್ಯಾಶ್ಟ್ಯಾಗ್ ಹಾಕ್ಬೋದು ಓಕೆನಾ. ಹೌ ಟು ಮೇಕ್ ಕಾರ್ಟೂನ್ ವಿಡಿಯೋ ಇನ್ ಮೊಬೈಲ್ ಓಕೆನಾ. ಇದಾಯಿತು ನಮ್ಮದು ಹ್ಯಾಶ್ಟ್ಯಾಗ್ಸು. ಅದಾದಮೇಲೆ ಇನ್ನೊಂದು ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಲಾಸ್ಟಿಗೆ ಬಂದುಬಿಟ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ ಅದಾದಮೇಲೆ ನೀವು ಇನ್ನೇನಾದರೂ ಇಲ್ಲೇನಾದರೂ ಎಮೋಜಿ ಕೊಡೋದಾದರೆ ಕೊಡ್ಬೋದು, ಇದು ನಿಮ್ಮ ಇಷ್ಟ ಓಕೆನಾ ಗೈಸ್. ಸೊ ಇಷ್ಟ ಆಯಿತಾ, ಇದಾಯಿತು ನಮ್ಮದು ಡಿಸ್ಕ್ರಿಪ್ಷನ್ದು ಕೆಲಸ ಓಕೆನಾ. ಅದಾದಮೇಲೆ ಇಲ್ಲಿ ಪ್ಲೇಲಿಸ್ಟ್ ಆಪ್ಷನ್ ಇರುತ್ತೆ ನಿಮಗೆ ವೀಡಿಯೋದಲ್ಲಿ ಆ್ಯಡ್ ಮಾಡೋಕ್ಕೆ. ಇದನ್ನು ಬೇಕಿದ್ದರೆ ನೀವು ಆ್ಯಡ್ ಮಾಡ್ಕೋಬೋದು ಪ್ಲೇಲಿಸ್ಟದು. ಇದರಲ್ಲಿ ನಿಮಗೆ ಪ್ಲೇಲಿಸ್ಟ್ ಇಲ್ಲಿರುತ್ತೆ, ನಿಮಗೆ ಯಾವ ಪ್ಲೇಲಿಸ್ಟ್ ಬೇಕೋ ಆ ಪ್ಲೇಲಿಸ್ಟ್ನ ಇಲ್ಲಿ ಡನ್ ಮಾಡ್ಕೋಬೇಕು ಓಕೆನಾ. ಡನ್ ಆಯಿತಾ ನಮ್ಮದು ಇಲ್ಲಿ ಇದನ್ನು ಆ್ಯಡ್ ಮಾಡಿದ್ನ ಪ್ಲೇಲಿಸ್ಟು. ಅದಾದಮೇಲೆ ಇಲ್ಲಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಇದೆ, ಇದನ್ನೇನು ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ಸೆಟ್ಟಿಂಗು ಸಿಂಪಲ್ ಇಲ್ಲಿ ಏನು ಮಾಡಬೇಕು ನಾವು, ನೆಕ್ಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ ನಿಮಗೆ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಬಂದುಬಿಟ್ಟು ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅವ್ರಿಗೆಲ್ಲ ಸಿಗಲ್ಲ. ಸೊ ಯಾರು ಚಾನಲ್ ಮಾನಿಟೈಸೇಷನ್ ಆಗಿರುತ್ತೆ ಅವ್ರಿಗೆ ಮಾತ್ರ ಈ ಆಪ್ಷನ್ ಸಿಗುತ್ತೆ. ಸಿಂಪಲಿ ನಾನು ಡನ್ ಮಾಡಿಬಿಟ್ಟು ಸಬ್ಮಿಟ್ ರೇಟಿಂಗ್, ಇದು ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅವ್ರಿಗೆ ಮಾತ್ರ. ಸೊ ಏನಕ್ಕೆ ಇದು ಕೊಟ್ಟಿದ್ದಾರೆ ಅಂದರೆ, ಬೇರೆ ಥರ ನೀವು ವೀಡಿಯೋಸ್ ಮಾಡ್ತಾ ಇಲ್ಲ ಅಂದರೆ ನನ್ ಆಫ್ ದಿಸ್ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಮಾಡಬೇಕು ಓಕೆನಾ. ಅದಾದಮೇಲೆ ಸಿಂಪಲಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಆ್ಯಡ್ ಸಬ್ಟೈಟಲ್ಸ್ ಆ್ಯಡ್ ರಿಲೇಟೆಡ್ ವೀಡಿಯೋ. ಸಿಂಪಲಿ ನಾವೇನು ಮಾಡೋಣ, ಸಬ್ಟೈಟಲ್ಸ್ ನನಗೆ ಬೇಡ, ಆ್ಯಡ್ ರಿಲೇಟೆಡ್ ವೀಡಿಯೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ಇದು ಸ್ಕ್ರೀನಲ್ಲ ಕಾರ್ಡಲ್ಲಿ ಬರುತ್ತೆ ಓಕೆನಾ. ಸಿಂಪಲಿ ಇದು ನಮ್ಮದು ಕಾರ್ಡು ಓಕೆನಾ. ಇದು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಾದಮೇಲೆ ಅದು ಎಂಡ್ ಸ್ಕ್ರೀನಲ್ಲೂ ಆ್ಯಡ್ ಆಗುತ್ತೆ. ಕಾರ್ಡಲ್ಲಿ ಬಂದುಬಿಟ್ಟು ನಾನು ಆಲ್ರೆಡಿ ವೀಡಿಯೋ ಹಾಕಿದ್ನಲ್ಲ ಪ್ಲೇಲಿಸ್ಟಲ್ಲಿ, ಅದು ಶೋ ಆಗಿದೆ ಓಕೆನಾ. ಸಿಂಪಲ್ ಈಗ ನಾವೇನು ಮಾಡೋಣ, ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ. ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆಲ್ರೆಡಿ ಅನ್ಲಿಸ್ಟೆಡು, ಪ್ರೈವೇಟು, ಮೆಂಬರ್ಸ್ ಓನ್ಲಿ, ಪಬ್ಲಿಕ್. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಪಬ್ಲಿಕ್ ಅಂತ ಇದೆಯಲ್ಲ ಇದಕ್ಕೆ ಕೊಡಬೇಡಿ ಓಕೆನಾ. ಸೊ ಯಾವಾಗಲೂ ಅನ್ಲಿಸ್ಟೆಡಲ್ಲೇ ಇಡಿ ವೀಡಿಯೋನ ಓಕೆನಾ, ಅನ್ಲಿಸ್ಟೆಡಲ್ಲೇ ಇಡಬೇಕು. ಅದಾದಮೇಲೆ ನೆಕ್ಸ್ಟ್ ಮಾಡಿ ಸೇವ್ ಮಾಡಿ, ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ನ ಮಾಡ್ಕೊಳ್ಳಿ. ಸೊ ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಎಲ್ಲಿ ನೀವು ಟ್ಯಾಗ್ಸ್ನ ಆ್ಯಡ್ ಮಾಡಬೇಕಂತ ಓಕೆನಾ. ಇಷ್ಟ ಆಯಿತು ನಮ್ಮ ಕೆಲಸ YT ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದು ವೀಡಿಯೋ ಓಕೆನಾ. ಸಿಂಪಲಿ YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವೀಡಿಯೋ ಪೋಸ್ಟ್ ಆಗಿರೋ ಪಬ್ಲಿಕ್ಗೆ ಅನ್ಲಿಸ್ಟೆಡಲ್ಲಿರುತ್ತೆ. ಸೊ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ವೀಡಿಯೋ ಬಂದಿರುತ್ತೆ. ಸೊ ಸೇವ್ ಮಾಡಿದ್ನಲ್ಲ ನಾನು ಇಲ್ಲಿ ಓಕೆ. ಸೊ ನೋಡಿ ನನ್ನ ವೀಡಿಯೋ ಏನಿದೆ ಇದು ಬಂದಿದೆ. ಸೊ ಈಗ ನೀವೇನು ಮಾಡಬೇಕಿಲ್ಲಿ, ನಿಮ್ಮದು ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಥಂಬ್ನೇಲ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ಎಡಿಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು ಓಕೆನಾ. ಸೊ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಂದು ಸ್ವಲ್ಪ ಆಪ್ಷನ್ಸ್ಗಳು ಸಿಗುತ್ತೆ ನಿಮಗೆ ಓಕೆನಾ. ಇಲ್ಲಿ ಅನ್ಲಿಸ್ಟೆಡ್ ಅಂತ ಇದೆಯಲ್ಲ, ಈಗ ಅನ್ಲಿಸ್ಟೆಡ್ ಅಲ್ಲೇ ಇರಲಿ. ಲಾಸ್ಟಿಗೆ ನೀವು ಬೇಕಿದೆ ಇದು ಅನ್ಲಿಸ್ಟೆಡಿಂದ ತೆಗೆದು ಪಬ್ಲಿಕಲ್ಲಿ ಇರಬೇಕು ಓಕೆನಾ. ಸೊ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೋಡಿ ಎಲ್ಲ ನಾವು ಆ್ಯಡ್ ಮಾಡಿದ್ದೀವಿ, ಎಲ್ಲ ಟ್ಯಾಗ್ಸ್ ಎಲ್ಲ ಇದೆ, ಇದೆಲ್ಲ ಆಲ್ರೆಡಿ ಆ್ಯಡ್ ಮಾಡಾಗಿದೆ ಓಕೆನಾ. ಇದು ಆಡಿಯನ್ಸು, ಇಲ್ಲ ಆಡಿಯನ್ಸ್ ಇದೆಯಲ್ಲ, ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ವೀಡಿಯೋ ನೀವು ಕಿಡ್ಸಿಗೆ ಏನಾದರೂ ವೀಡಿಯೋ ಮಾಡಿದರೆ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಕೊಡಿ. ನೋ, ನೀವು ದೊಡ್ಡವ್ರಿಗೆ ಏನಾದರೂ ವೀಡಿಯೋ ಮಾಡಿದರೆ ನೋ ಇಟ್ಸ್ ನಾಟ್ ಫಾರ್ ಕಿಡ್ಸು ಓಕೆನಾ. ಅದಾದಮೇಲೆ ರಿಲೇಟೆಡ್ ವೀಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ಇದರಲ್ಲಿ ಓಕೆನಾ. ಪ್ಲೇಲಿಸ್ಟ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಅಲ್ಟ್ರೇಟ್ ಕಾಂಟೆಂಟ್ ಇದೆಯಲ್ಲ, ಇದು ತುಂಬ ಜನ ಬಂದುಬಿಟ್ಟು ಇದರಲ್ಲಿ ಕನ್ಫ್ಯೂಸ್ ಆಗ್ತೀರಾ. ಇಲ್ಲಿ ಬಂದುಬಿಟ್ರೆ AI ಇರಲ್ಲ ವ್ಯೂಸು, ಇಮೇಜು ಅದೆಲ್ಲ ಯೂಸ್ ಮಾಡ್ತೀರಾ AI. ಸೊ ಅವರು ಎಸ್ ಕೊಡಿ ಓಕೆನಾ. AI ನೀವು ವಾಯ್ಸ್ ಯೂಸ್ ಮಾಡಿದ್ರು, ಇಮೇಜ್ ಯೂಸ್ ಮಾಡಿದ್ರು, ನೀವು ಅಲ್ಟ್ರೇಟ್ ಕಾಂಟೆಂಟಲ್ಲಿ ಎಸ್ಸೇ ಕೊಡಬೇಕು. ಇಲ್ಲ ನೀವು ನಂತರ ನಾರ್ಮಲ್ ವೀಡಿಯೋ ಏನಾದರೂ ಮಾಡ್ತಾಯಿದ್ರೆ ಇಲ್ಲಿ ನೋ ಅಂತ ಕೊಡಬೇಕು
ಓಕೆನಾ ಗೈಸ್, ಇದು ಕನ್ಫ್ಯೂಷನ್ ಆಗಬೇಡಿ. ಸೊ ಇಲ್ಲಿ ಸದ್ಯಕ್ಕೆ ನಾನು ನೋ ಅಂತ ಕೊಡ್ತೀನಿ, ಯಾಕಂದರೆ ನಾನು AI ಏನು ಇಲ್ಲಿ ಯೂಸ್ ಮಾಡಿಲ್ಲ. ಓಕೆನಾ, ಸೊ ಇದಾಯಿತು. ಸೊ ಇನ್ನು ಕೆಳಗೆ ಬಂದುಬಿಟ್ರೆ ಇಲ್ಲಿ ಮೋರ್ ಆಪ್ಷನ್ ಅಂತ ಇದೆ. ಓಕೆನಾ, ಟ್ಯಾಗ್ಸು, ಶಾರ್ಟ್ ರಿಮಿಕ್ಸು, ಮೋರ್ ಅಂತ ಇದೆ. ಸಿಂಪಲಿ ಇಲ್ಲಿ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಿಮಗೊಂದು ಆಪ್ಷನ್ ಇದೆ ಇಲ್ಲಿ ಆ್ಯಡ್ ಟ್ಯಾಗ್ಸ್ ಅಂತ. ಓಕೆನಾ, ಸಿಂಪಲಿ ಇಲ್ಲಿ ಆ್ಯಡ್ ಟ್ಯಾಗ್ಸ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಾದಮೇಲೆ ಈಗ ನಾವು ಏನೀಗ ನಾವು ಟ್ಯಾಗ್ಸ್ನ ಕಾಪಿ ಮಾಡಿದ್ವಿ, ಒಂದೊಂದಾಗಿ ಕಾಪಿ ಮಾಡ್ಕೊಂಡಿದ್ವಿ. ಓಕೆನಾ, ಸೊ ಅದನ್ನು ಇಲ್ಲಿ ಟ್ಯಾಗ್ಸಲ್ಲಿ ಆ್ಯಡ್ ಮಾಡೋಣ. ಸೊ ಸಿಂಪಲಿ ಟ್ಯಾಗ್ಸ್ನ ಯಾವ ಥರ ಆ್ಯಡ್ ಮಾಡಬೇಕಂದ್ರೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದುಬಿಟ್ಟು ನಮ್ಮದು ನೋಟ್ ಪ್ಯಾಡ್ ಏನಿದೆ ನೋಟ್ನ ಓಪನ್ ಮಾಡ್ಕೊಳ್ಳೋಣ. ನೋಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಟಲ್ಲಿ ಈಗ ನಾವು ಏನು ಕಾಪಿ ಮಾಡಿ ಇಟ್ಕೊಂಡಿದ್ವಿ. ಓಕೆನಾ, ಸೊ ರ್ಯಾಪಿಡ್ ಟ್ಯಾಗ್ಸಲ್ಲಿ ಕಾಪಿ ಆಪ್ಷನ್ ಕಾಣಿಸ್ತೀವಿ. ಸಿಂಪಲಿ ಬ್ಯಾಕ್ ಬರೋಣ. ಇಲ್ಲಿ ಕಾಪಿ ಮಾಡ್ಕೊಳ್ಳೋಣ. ಓಕೆನಾ, ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಮ್ಮದು ಏನು ಟ್ಯಾಗ್ಸ್ ಇದೆ ಇಲ್ಲಿ ಪೇಸ್ಟ್ನ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಈಗ ಒಂದೊಂದೇ ಟ್ಯಾಗ್ಸ್ನ ನಾವಿಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು. ಎಲ್ಲಿವರೆಗೂ ನಮ್ಮದು ಇದೆಯಲ್ಲ, ಇಲ್ಲಿ ಡಾಟ್ ಇದೆಯಲ್ಲ, ಇಲ್ಲಿವರೆಗೂ ಕಾಪಿನ ಮಾಡ್ಕೋಬೇಕು. ಓಕೆನಾ, ಕಾಪಿ ಮಾಡ್ಕೊಂಡ್ರೆ ಸೊ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಟ್ಯಾಗ್ಸಲ್ಲಿ ಆ್ಯಡ್ ಮಾಡೋಣ. ಓಕೆನಾ, ಇಲ್ಲಿ ಟ್ಯಾಗ್ಸಲ್ಲಿ ಆ್ಯಡ್ ಮಾಡಿ ಮತ್ತು ಇಲ್ಲಿ ಕೆಳಗಡೆ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು ಟ್ಯಾಗ್ ಆ್ಯಡ್ ಆಯಿತು. ಸೊ ಮತ್ತೆ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನೋಟ್ ಪ್ಯಾಡಲ್ಲಿ ನಮ್ಮದು ಇಲ್ಲಿಂದ ಇಲ್ಲಿವರೆಗೂ 2ನೇ ಟ್ಯಾಗ್ ನಮ್ಮದು ಎಲ್ಲಿ ಡಾಟ್ ಇದೆ. ಓಕೆನಾ, ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಆಗಲಿ ನಿಮಗೆ ಗೊತ್ತಾಗೋದು. ಓಕೆನಾ, ಓಕೆ, ಇಲ್ಲಿವರೆಗೂ ನಮ್ಮದು 2ನೇ ಟ್ಯಾಗು ಕಾಪಿ ಮಾಡ್ಕೊಳ್ಳೋಣ. ಮತ್ತು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಆ್ಯಡ್ ಟ್ಯಾಗ್ಸಲ್ಲಿ ಇಲ್ಲಿ ಆ್ಯಡ್ ಮಾಡೋಣ. ಇದು ರಿಮೂವ್ ಮಾಡ್ಕೊಳ್ಳೋಣ. ಓಕೆನಾ, ಬ್ಯಾಕ್ ಬಂದುಬಿಟ್ಟು ಇದು ಓಕೆ ರಿಮೂವ್ ಮಾಡ್ಕೊಂಡು ಇನ್ನೊಂದು ಸಲ ಆ್ಯಡ್ ಮಾಡಿಬಿಡ್ತೀನಿ. ಅದು ಕಾಮ ಬಂದುಬಿಟ್ಟು ನಾವು ಆ್ಯಡ್ ಮಾಡಬಾರ್ದು ಅದರಲ್ಲಿ. ಓಕೆನಾ, ಸೊ ಇಲ್ಲಿ ಇದು ಡಾಟ್ ಏನಿದೆ ರಿಮೂವೇ ಆಗ್ತಿಲ್ಲ. ಅದು ಒಂದು ನಿಮಿಷ. ಬೇಕಿದ್ರೆ ನೀವು ಇಲ್ಲಿ ಇದರಲ್ಲಿ ಡಾಟ್ ಏನಿದೆ ರಿಮೂವ್ ಮಾಡಿಕೊಂಡು ಒಂದೊಂದಾಗಿ ಮಾಡಿಕೊಂಡು ಹಾಕ್ಕೋಬೋದು. ಮತ್ತು ಬ್ಯಾಕ್ ಬರೋಣ. ಇಲ್ಲಿ ಟ್ಯಾಗ್ಸಲ್ಲಿ ಆ್ಯಡ್ ಮಾಡೋಣ. ಕೆಳಗಡೆ ಆ್ಯರೋ ಬಟನ್ ಮತ್ತು ಬ್ಯಾಕ್ ಬಂದುಬಿಟ್ಟು ಎಲ್ಲೋಯ್ತು ಟ್ಯಾಗ್ಸ್. ಮತ್ತು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನಮ್ಮದು ಏನಿದೆ ಇನ್ನೊಂದು ಟ್ಯಾಗು ಇದನ್ನು ಇಲ್ಲಿವರೆಗೂ ಓಕೆ ಕಾಪಿನ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಟ್ಯಾಗ್ಸಲ್ಲಿ ಬಂದುಬಿಟ್ಟು ಇಲ್ಲಿ ಪೇಸ್ಟ್ನ ಮಾಡಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಗೈಸ್, ಈ ಥರ ಬಂದುಬಿಟ್ಟು ಟ್ಯಾಗ್ಸ್ನ ಆ್ಯಡ್ ಮಾಡೋದು. ಸೊ ನೀವು ಕನ್ಫ್ಯೂಷನ್ ಆಗಬೇಡಿ. ಟ್ಯಾಗ್ಸ್ನ ಈ ಥರನೇ ಸೇಮ್ ಆ್ಯಡ್ ಮಾಡಿ. ಓಕೆನಾ, ಕನ್ಫ್ಯೂಷನ್ ಆಗಬೇಡಿ. ಸೊ ನಾನು ಎಲ್ಲ ಟ್ಯಾಗ್ಸ್ನ ಆ್ಯಡ್ ಮಾಡ್ತಾ ಕೂತ್ರೆ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಸೊ ಇದೇ ಶಾರ್ಟ್ ಫಾರ್ಮಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆನಾ, ಸೊ ಎಲ್ಲ ಗೊತ್ತಾಯ್ತಲ್ಲ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಮಗೆ ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆಯಲ್ಲ, ಸೊ ಇದರಲ್ಲಿ ಹೋಗ್ಬಿಟ್ಟು ನಿಮ್ಮದು ಯಾವ ಕ್ಯಾಟಗರಿ ಇದೆ, ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅದನ್ನು ಬೇಕಿದ್ರೆ ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಆಲ್ರೆಡಿ ನಮ್ಮದು ಸೆಲೆಕ್ಟೆಡ್ ಇದೆ. ನಾನು ಸೆಟ್ಟಿಂಗಲ್ಲಿ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಸೊ ಇದರಲ್ಲಿ ನಮ್ಮದು ಬೇರೆ ಏನಾದರೂ ಇದ್ದರೆ ಬೇರೆ ಇಲ್ಲಿ ಕ್ಯಾಟಗರಿನ ಕೊಡ್ಬೋದು. ಓಕೆನಾ, ಸೊ ಇದೆಲ್ಲ ಆಯಿತು. ಸೊ ಎಲ್ಲ ಆಯಿತು, ಕಂಪ್ಲೀಟ್ ಇಷ್ಟೇ ವಿಡಿಯೋ. ಅದಾದಮೇಲೆ ಸಿಂಪಲಿ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈಗ ನಾವು ಏನೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ ಅದು ಸೇವ್ ಆಗಿಬಿಡುತ್ತೆ. ಓಕೆನಾ, ಸೊ ಸೇವ್ ಆಗಿಬಿಡುತ್ತೆ ಇಷ್ಟೇ. ಅದಾದಮೇಲೆ ನಿಮ್ಮದು ಏನಿದೆ ಅದನ್ನು ಟೈಟಲಲ್ಲ ಥಂಬ್ನೇಲ್ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ಈಸಿಲಿ ನೀವು ಪೋಸ್ಟ್ನ ಮಾಡ್ಕೋಬೋದು. ಅಂತೂ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.